ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ನೈರಾ ಕಟ್ ಕುರ್ತಿ ಡ್ರೆಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದು ಬಂದು ಕಂಪ್ಲೀಟ್ ಆಗಿ ಬಿಗಿನರ್ಸ್ಗೆ ಅಂತಾನೆ ಈ ವಿಡಿಯೋ ಮಾಡಿದ್ದೀನಿ. ಸೊ ಒಬ್ರು ಕಮೆಂಟ್ ಮಾಡಿದ್ರು ಜೀನ್ಸ್ ಟಾಪ್ ತೋರಿಸಿ ಅಂತ. ಬಟ್ ಟಾಪ್ ತೋರ್ಸೋದಿಕ್ಕಾಗ್ಲಿಲ್ಲ. ನಾರ್ಮಲ್ ಆಗಿ ಕುರ್ತಿ ತೋರಿಸ್ತೀನಿ. ಲುಕ್ ವೈಸ್ ಚೆನ್ನಾಗಿರುತ್ತೆ. ಬಿಗಿನರ್ಸ್ಗಾದ್ರೆ ಈ ವಿಡಿಯೋ ಯೂಸ್ಫುಲ್ ಆಗತ್ತೆ ಅಂತಾನೆ ಈ ವಿಡಿಯೋ ಮಾಡಿದ್ದೀನಿ. ತುಂಬಾ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ತೋರಿಸ್ತೀನಿ, ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂಡ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ. ಈ ಕುರ್ತಿ ಸ್ಟಿಚಿಂಗ್ ಮಾಡೋದಕ್ಕೂ ಫ್ಯಾಬ್ರಿಕ್ ಏನು ಜಾಸ್ತಿ ಏನು ಬೇಕಾಗಿಲ್ಲ. ಇದಕ್ಕೆ ನಾನು ಜಸ್ಟ್ 2 ಮೀಟರ್ ಯೂಸ್ ಮಾಡಿದ್ದೀನಿ. ಕಾಟನ್ ಫ್ಯಾಬ್ರಿಕ್, ಸೊ ಇಕ್ಕಟ್ ಫ್ಯಾಬ್ರಿಕ್ ಅಂತ ಕರೀತಾರೆ. ಈ ತರ ಫ್ಯಾಬ್ರಿಕ್ಸ್ ಶಾಪ್ ಅಲ್ಲಿ ಸಿಗತ್ತೆ ಕೇಳಿದ್ರೆ. ಸೊ ಫ್ಯಾಬ್ರಿಕ್ ಶಾಪ್ ಅಲ್ಲಿ ಕೇಳಿದ್ರೆ ಸಿಗತ್ತೆ. ಇನ್ನು ಡಿಫ್ರೆಂಟ್ ಡಿಸೈನ್ ಅಲ್ಲಿ ಸಿಗತ್ತೆ. ಸೊ ಈ ತರ ಫ್ಯಾಬ್ರಿಕ್ ಚೂಸ್ ಮಾಡ್ಕೊಂಡು ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬಹುದು. ಸ್ವಲ್ಪ ಲುಕ್ ವೈಸ್ ಟ್ರೆಂಡಿ ಲುಕ್ ಕೊಡತ್ತೆ, ಚೆನ್ನಾಗಿರತ್ತೆ. ಜೀನ್ಸ್ಗೆಲ್ಲ ನೀವು ಸಪರೇಟ್ ಆಗಿ ಈ ರೀತಿ ಟಾಪ್ ವೇರ್ ಮಾಡ್ಕೋಬಹುದು. ಅಂಡ್ ಸ್ಲೀವ್ಸ್ಗೆ ತುಂಬಾ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀನಿ. ಸೊ ನೋಡಿ, ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಿ. ಕಾಟನ್ ಫ್ಯಾಬ್ರಿಕ್ 2 ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಕಾಟನ್. ಇದಕ್ಕೆ ಲೈನಿಂಗ್ ಏನು ಬೇಕಾಗಿಲ್ಲ. ಬೇಕು ಅಂದ್ರೆ ಆಡ್ ಮಾಡ್ಕೋಬಹುದು. ಬಟ್ ಲೈನಿಂಗ್ ಏನು ಬೇಕಾಗಿಲ್ಲ. ನಾನು ನಾರ್ಮಲ್ ಆಗಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ಫಸ್ಟ್ ಈ ಫ್ಯಾಬ್ರಿಕ್ ಏನಿದೆ, ಇದು ನಾರ್ಮಲ್ ಆಗಿ ಲೆಂತ್ ವಿಡ್ತ್ ಎಲ್ಲ ಹೀಗೆ ಇರತ್ತೆ. ಜಸ್ಟ್ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಫ್ಯಾಬ್ರಿಕ್ ಬಾಡಿ ಪಾರ್ಟ್ಗೆ ಇಷ್ಟು, ಸ್ಲೀವ್ಸ್ಗೆ ಇಷ್ಟು ಅಂತ ಸಪರೇಟ್ ಮಾಡ್ಕೋಬೇಕು. ನೋಡಿ, ನಾನು ಬಾಡಿ ಪಾರ್ಟ್ಗೆ 14.5 ಇಂಚಸ್ ನಾನು ಲೆಂತ್ ತಗೊಂಡು ನೀಟಾಗಿ ಫ್ಯಾಬ್ರಿಕ್ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ತಾ ಇದ್ದೀನಿ. ನೀವು ಕಟಿಂಗ್ ಮಾಡಿದಾಗ ಈ ರೀತಿ ಸಪರೇಟ್ ಮಾಡ್ಕೊಂಡ್ರೆ ಈಸಿಯಾಗಿರತ್ತೆ. 2 ಮೀಟರ್ ಫ್ಯಾಬ್ರಿಕ್ ಅಲ್ಲಿ ಈ ರೀತಿ ಬಾಡಿ ಪಾರ್ಟ್ಗೆ ಸ್ಲೀವ್ಸ್ಗೆ ಸಪರೇಟ್ ಮಾಡ್ಕೊಂಡ್ರೆ ರಿಮೈನಿಂಗು ಬಾಟಮ್ ಪಾರ್ಟ್ಗೆ ಯೂಸ್ ಮಾಡ್ಕೋಬಹುದು. ನೋಡಿ, ನಾನು ಬಾಡಿ ಪಾರ್ಟ್ಗೆ ಸಪರೇಟ್ ಮಾಡಿದೆ ಅಲ್ವಾ, ಸ್ಲೀವ್ಸ್ಗೆ ಸಪರೇಟ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ ನಾರ್ಮಲ್ 3/4 ಸ್ಲೀವ್ಸ್ ಟೈಪು ಸ್ಟಿಚಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು 15 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಸೊ 3/4 ಸ್ಲೀವ್ ಆದರೆ 15 ಇಂಚಸ್ ಬೇಕಾಗುತ್ತೆ. 15, 16 ಈ ರೀತಿ. ನೋಡಿ, ನಾನು ಮಾರ್ಕಿಂಗ್ ಮಾಡಿಕೊಂಡು ಇದನ್ನ ಕಟಿಂಗ್ ಮಾಡಿದೆ. ಸೊ ಬಾಡಿ ಪಾರ್ಟ್ಗೆ ಸ್ಲೀವ್ಸ್ಗೆ ಈ ರೀತಿ ಸಪರೇಟ್ ಮಾಡ್ಕೋಬೇಕು. ಫಸ್ಟಲ್ಲಿ ಈ ರೀತಿ ಸಪರೇಟ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ಈ ರಿಮೈನಿಂಗ್ ಫ್ಯಾಬ್ರಿಕ್ ಎಲ್ಲ ಕಂಪ್ಲೀಟಾಗಿ ಬಾಟಮ್ ಪಾರ್ಟ್ಗೆ ಏನಿದೆ ನೈರಾ ಕಟ್ ಅಂತ ಹೇಳಿದೆಯಲ್ಲ, ಅದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ನೋಡಿ, ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. 43 ಇದೆ ವಿಡ್ತು. ಲೆಂತ್ ಬಂದು 14.5 ಇಂಚಸ್ ಇದೆ. ಇದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಫೋಲ್ಡಿಂಗ್ ಮಾಡಿದ್ದೀನಿ. ನಾನಿರೋ ಕಡೆ ಫೋಲ್ಡಿಂಗ್ ಪಾರ್ಟ್, ಈ ಕಡೆ ಓಪನ್ ಪಾರ್ಟು. ನೋಡಿ, ಮತ್ತೆ ತೋರಿಸ್ತೀನಿ. ಫೋಲ್ಡಿಂಗ್ ಆದಮೇಲೆ ಲೆಂತ್ 14.5 ಇಂಚಸ್ ಇದೆ, ವಿಡ್ತು 11 ಇಂಚಸ್ ಇದೆ. ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ ಹಾರ್ಮ್ ಹೋಲ್ ಬಂದು 7 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸೊ ಇದು ಬಂದು ಕಂಪ್ಲೀಟ್ ಆಗಿ ಮೀಡಿಯಮ್ ಸೈಜ್ ಮೆಜರ್ಮೆಂಟ್ಸು. ಸೊ ಸ್ಮಾಲ್ ಸೈಜ್ವರೆಗೂ ಆಗುತ್ತೆ. ಸ್ವಲ್ಪ ಒಂದು 1 ಇಂಚು ಹೆಚ್ಚು ಕಮ್ಮಿ ಇದ್ದರೆ ನಿಮಗೂ ಆಗುತ್ತೆ. ಸ್ವಲ್ಪ 1 ಇಂಚು ಕಮ್ಮಿ ತೊಗೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಇನ್ನೂ ಜಾಸ್ತಿ ಲಾರ್ಜ್ ಸೈಜ್ ಈ ಥರ ಎಕ್ಸೆಲ್ ಬೇಕು ಅಂದರೆ ಸ್ವಲ್ಪ ಫ್ಯಾಬ್ರಿಕ್ಕು ಬಾಡಿ ಪಾರ್ಟ್ಗೆ ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿ ತೊಗೊಂಡು ಒಂದು 1 or 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡು ನೀವು ಇದೇ ಮೆಥಡಲ್ಲೇ ಕಟಿಂಗ್ ಮಾಡ್ಕೋಬೋದು. ನಾನು ಹಾರ್ಮ್ ಶೇಪ್ ಎಲ್ಲ ನೀಟಾಗಿ ಮಾರ್ಕಿಂಗ್ ಮಾಡಿದ್ದೀನಿ. ನೆಕ್ ಲೆಂತ್ ಬಂದು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ ಫ್ರಂಟ್ ಡೀಪ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ಸ್ವಲ್ಪ ಡೀಪ್ ಇದ್ರೇ ಚೆನ್ನಾಗಿರೋದು ಈ ಥರ ಕುರ್ತೀಸ್ಗೆ, ಅದಕ್ಕೆ 5.5 ಇಂಚಸ್ ಇಟ್ಟಿದ್ದೀನಿ. ಸೊ ನಿಮಗೆ ಡೀಪ್ ಇಷ್ಟ ಇಲ್ಲ ಅಂದರೆ 5 ಇಂಚಸ್ಸು ಇಲ್ಲ 4.5 ಈ ರೀತಿ ತೊಗೋಬೋದು. ನೋಡಿ, ಇದೆಲ್ಲ ಫ್ಯಾಬ್ರಿಕ್ಕು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಈ ಕಡೆ ಏನಿದೆ ಆರ್ಮ್ ಶೇಪ್ ಕಡೆ ಸ್ಲೀವ್ ಪಾರ್ಟ್ ಫ್ಯಾಬ್ರಿಕ್ಕು, ಅದು ಸಪ್ರೇಟ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ಈ ಫ್ಯಾಬ್ರಿಕ್ಕು ಸಪ್ರೇಟ್ ಮಾಡ್ಕೋಬೇಕು. ಬೋತ್ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು. ಫ್ರಂಟ್ ಪಾರ್ಟ್ ಆಲ್ರೆಡಿ ಮಾರ್ಕಿಂಗ್ ಮಾಡಿದ್ದೀವಲ್ಲ, ಸೊ ಬ್ಯಾಕ್ ಪಾರ್ಟ್ ತೋರಿಸ್ತಾ ಇದ್ದೀನಿ. ನೆಕ್ ಲೆಂತು ಸೇಮ್ ಬರುತ್ತೆ. ಡೀಪ್ ಒಂದು 3 ಇಂಚಸ್ ಇಟ್ಟಿದ್ದೀನಿ, ಇಲ್ಲ 3.5 ಕೂಡ ಇಟ್ಕೋಬೋದು. ಆ್ಯಕ್ಚುಲಿ ಸ್ವಲ್ಪ ಇದು ಡೀಪ್ ಕಮ್ಮಿ ಇಟ್ಕೊಂಡ್ರೆ ಬ್ಯಾಕ್ ಪಾರ್ಟಿಗೆ ರೆಡಿಮೇಡ್ ಟೈಪಲ್ಲಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಕಮ್ಮಿ ಇಟ್ಟಿದ್ದೀನಿ. ಡೀಪ್ ಜಾಸ್ತಿ ಇಟ್ಟರೆ ಚೆನ್ನಾಗಿರಲ್ಲ ಬ್ಯಾಕ್ ಪಾರ್ಟು. ನೋಡಿ, ಈ ರೀತಿ ಬರುತ್ತೆ. ಬೋತ್ ನೆಕ್ ಪಾರ್ಟ್ಸ್ ಫ್ಯಾಬ್ರಿಕ್ಕು ಕಟಿಂಗ್ ಮಾಡಿದ್ದೀನಿ. ಕಂಪ್ಲೀಟು ಈ ಥರ ಇದೆ. ಕಂಪ್ಲೀಟ್ ಬಾಡಿ ಪಾರ್ಟು ಕಟಿಂಗ್ ಆಯಿತು. ಸೊ ನೆಕ್ ಪಾರ್ಟು ಅಷ್ಟೇ, ನೀವು ಡಿಸೈನು ಇನ್ನೂ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಇರುತ್ತೆ. ರೌಂಡ್ ಶೇಪು, ವಿ ಶೇಪು ಈ ಥರ ಕೂಡ ಇಟ್ಕೋಬೋದು. ಇದಕ್ಕೆ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಆ್ಯಕ್ಚುಲಿ ಲೈನಿಂಗ್ ಪಟ್ಟಿ ಬೇರೆದು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಫ್ಯಾಬ್ರಿಕ್ಕು ಮಿಕ್ಕಲ್ಲ, ಇದರಲ್ಲೇ ಸಪ್ರೇಟ್ ಮಾಡ್ಕೋಬೋದು. ಬಟ್ ಕಮ್ಮಿ ಇರುತ್ತೆ. ನಾನು 2 ಮೀಟರ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಬೇರೆ ಥರ ಫ್ಯಾಬ್ರಿಕ್ಸ್ ಇದ್ದರೆ ನೀವು ಇದಕ್ಕೆ ಪಟ್ಟಿ ಥರ ಅಟ್ಯಾಚ್ ಮಾಡ್ಕೋಬೋದು. ನೋಡಿ, ನಾನು ಅಟ್ಯಾಚ್ ಮಾಡಿದ್ದೀನಿ. ಇಲ್ಲ ಅಂದರೆ ನಿಮ್ಮ ಹತ್ರ ಬೇರೆ ಫ್ಯಾಬ್ರಿಕ್ ಇಲ್ಲ ಅಂದರೆ ಬಾಟಮ್ ಪಾರ್ಟಲ್ಲೇ ಫ್ಯಾಬ್ರಿಕ್ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೋಬೋದು. ನೋಡಿ, ನಾನು ಫ್ರಂಟ್ ಪಾರ್ಟ್ ತೊಗೊಂಡಿದ್ದೀನಿ. ಫ್ರಂಟ್ ಪಾರ್ಟ್ಗೆ
ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಅಗಲ ಬೇಕಲ್ವಾ, ನಮಗೆ ವೇರ್ ಮಾಡೋದಕ್ಕೂ ಕಂಫರ್ಟ್ ಇರಬೇಕಲ್ವಾ, ಅದಕ್ಕೆ ನಾನು ಟಕ್ಸು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಫೋಲ್ಡಿಂಗ್ ಮಾಡಿಕೊಂಡು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಲ್ಲಿಂದ ಲೆಂತ್ 4 ಇಂಚಸ್ ತಗೊಂಡಿದ್ದೀನಿ, ಟಕ್ ಲೆಂತು. ಎರಡೂನು ಟಕ್ಸು ನೀಟಾಗಿ ಸ್ವಲ್ಪ ಲೈಟಾಗಿ ಫ್ಯಾಬ್ರಿಕ್ ಹಿಡ್ಕೊಂಡು ಒಂದು 1/2 ಇಂಚು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಸ್ಟಿಚಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ, ನಮಗೆ ಕಂಫರ್ಟ್ ಇರುತ್ತೆ ವೇರ್ ಮಾಡೋದಕ್ಕೆ. ನೋಡಿ ಕಂಪ್ಲೀಟ್ ಆಗಿ ನಾನು ಟಕ್ಸು ಸ್ಟಿಚಿಂಗ್ ಮಾಡಿದ್ದೀನಲ್ಲ, ಅದಕ್ಕೆ ಬ್ಯಾಕ್ ಸೈಡ್ ಫ್ಯಾಬ್ರಿಕ್ ಮಿಕ್ಕತ್ತೆ, ಅದನ್ನ ಕಟಿಂಗ್ ಮಾಡ್ಕೋಬೇಕು ನೀಟಾಗಿ ನೋಡ್ಕೊಂಡು, ಹೆಚ್ಚು ಕಮ್ಮಿ ಇಲ್ದಿರ. ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಕಟಿಂಗ್ ಸ್ಟಿಚಿಂಗ್ ಆಯ್ತು. ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನೋಡಿ 43 ಇದೆ ವಿಡ್ತ್, ಲೆಂತ್ 15 ಇಂಚಸ್ ಇದೆ. ನಾನು ಫಸ್ಟ್ ಅಲ್ಲೇ ಕಟಿಂಗ್ ಮಾಡಿದಾಗ ಹೇಳ್ದೆ ಲೆಂತ್ 15 ಇಂಚಸ್ ತಗೊಂಡಿದ್ನಿ ಅಂತ. ಇದನ್ನು ಅಷ್ಟೇ ಸೇಮ್ ಬಾಡಿ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀವಿ ಸೇಮ್ ಅದೇ ತರನೇ ಇದಕ್ಕೂ ಫೋಲ್ಡಿಂಗ್ ಸೇಮ್ ಇರತ್ತೆ. 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಬಟ್ ಇದಕ್ಕೆ ಓಪನ್ ಪಾರ್ಟ್ ಆ ಕಡೆ ಇದೆ, ನಾನಿರೋ ಕಡೆ, ಫೋಲ್ಡಿಂಗ್ ಪಾರ್ಟ್ ಈ ಕಡೆ ಇದೆ. ನೋಡಿ ನಾನು ಇಲ್ಲಿ 1 ಇಂಚಸ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಈ ಕಡೆ ಏನಿದೆ ಫೋಲ್ಡಿಂಗ್ ಪಾರ್ಟ್ ಕಡೆ ಇಲ್ಲಿ ನಾನು 1 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇದನ್ನ ಮಾರ್ಕಿಂಗ್ ಮಾಡ್ಕೋಬೇಕು, ಯಾಕಂದ್ರೆ ನಾನು ಬೀಡ್ಸ್ ಡಿಸೈನ್ ಮಾಡ್ತೀನಿ, ಅದಕ್ಕೆ ಇದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಮಾರ್ಜಿನ್ ಬಿಡಬೇಕು 1 ಇಂಚ್. ಅದು ಫೋಲ್ಡಿಂಗ್ ಆದ್ಮೇಲೆ ಸ್ಲೀವ್ ಶೇಪ್ ತೆಗೆಯೋದಕ್ಕೆ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಲೆಂತ್ ವಿಡ್ತ್, ಅವಾಗನೇ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಲೆಂತ್ ವಿಡ್ತ್ ಎಲ್ಲಾನು. 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡು ಸ್ಲೀವ್ ಶೇಪ್ ತೆಗಿತಾ ಇದ್ದೀನಿ ನೀಟಾಗಿ. ಇದನ್ನೆಲ್ಲ ನೋಡ್ಕೋಬೇಕು ನೀವು ಕಂಪ್ಲೀಟ್ ಆಗಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಆದ್ಮೇಲೆ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಈ ಕಡೆ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡೋದಕ್ಕೆ 7.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಅಷ್ಟೇ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು. ನೋಡಿ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಈ ಕಡೆ ಏನಿದೆ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ರಿಮೂವ್ ಮಾಡಿದಾದ್ಮೇಲೆ ಈ ಮಿಡಲ್ ಪಾರ್ಟ್ ಏನಿದೆ ನಾನು 1 ಇಂಚ್ಗೆ ಏನ್ ಮಾರ್ಕ್ ಮಾಡಿದ್ದೀನಿ ಅದನ್ನು ಅಷ್ಟೇ ನೀಟಾಗಿ ಸೆಂಟರ್ ಅಲ್ಲಿ ಕರೆಕ್ಟ್ ಆಗಿ ಬರೋ ತರ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸಿದ್ದೀನಿ. ಇದು ಕಟಿಂಗ್ ಆದ್ಮೇಲೆ ಜಸ್ಟ್ ಈ 4 ಪೀಸಸ್ ಬರತ್ತೆ ಎರಡು ಸ್ಲೀವ್ಸ್ದು, ಅದನ್ನ ನೀಟಾಗಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ. ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಎರಡು ಪೀಸಸ್ನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನಿಮಗೆ ಇದು ಬೀಡ್ಸ್ ಡಿಸೈನ್ ಏನು ಬೇಡ ಅಂದ್ರೆ ನಾರ್ಮಲ್ ಆಗಿ ಇದು ಕಟಿಂಗ್ ಮಾಡ್ದಿರಾ ಹಾಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬಹುದು. ಬಟ್ ಚೆನ್ನಾಗಿರತ್ತೆ, ಸ್ವಲ್ಪ ಟ್ರೆಂಡಿಯಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಎರಡು ಸ್ಲೀವ್ಸ್ನು ಈ ರೀತಿ ಅಷ್ಟೇ. ಎರಡು ಸೈಡಲ್ಲೂ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಬೀಡ್ಸ್ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕಂತ ತೋರಿಸ್ತೀನಿ. ನಿಮಗೆ ಇದೇನು ಡಿಸೈನ್ ಏನು ಬೇಡ, ಬೀಡ್ಸ್ ಡಿಸೈನ್ ಏನು ಬೇಡ ಅಂದ್ರೆ ಇದು ಕಟಿಂಗ್ ಏನು ಮಾಡೋ ಅವಶ್ಯಕತೆ ಏನು ಇರಲ್ಲ, ನಾರ್ಮಲ್ ಆಗಿ ನೀವು ಅಟ್ಯಾಚ್ ಮಾಡ್ಕೋಬಹುದು ಸ್ಲೀವ್ಸ್. ನೋಡಿ ನಾನು ಬೀಡ್ಸ್ ತಗೊಂಡಿದ್ದೀನಿ, ವೈಟ್ ಕಲರ್ ಬೀಡ್ಸ್ ಬರುತ್ತೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಡಿಫ್ರೆಂಟ್ ಬೀಡ್ಸ್ ಎಲ್ಲ ಸಿಗುತ್ತೆ, ಬಟ್ ಇದು ಚೆನ್ನಾಗಿರುತ್ತೆ ವೈಟ್ ಕಲರ್ ಬೀಡ್ಸ್ ಜೀನ್ಸ್ ಟಾಪ್ಸ್ಗೆಲ್ಲಾನು, ಅದಕ್ಕೆ ನಾನು ವೈಟ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಸ್ವಲ್ಪ ಒಂದು 1 ಇಂಚು 1.5 ಇಂಚು ಗ್ಯಾಪ್ ಬಿಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನ ನೋಡ್ಕೋಬೇಕು ನೀಟಾಗಿ. ಆ ಕಡೆ ಏನಿದೆ ಒಂದು ಪೀಸು ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು ನೀಟಾಗಿ ಥ್ರೆಡ್ ಇಂದ. ನೀಡಲ್ ಥ್ರೆಡ್ ತಗೊಂಡು ಅದನ್ನ 4 ಲೇಯರ್ಸ್ ಆಗಿ ತಗೋಬೇಕು. ಥ್ರೆಡ್ ಏನಿದೆ ಅದನ್ನ ನೀಟಾಗಿ ಈ ರೀತಿ ತಗೊಂಡು ಸೆಂಟರ್ ಅಲ್ಲಿ ಬೀಡ್ ಏನಿದೆ ಅದು ನೀಟಾಗಿ ಸೇರಿಸ್ಕೊಂಡು ಈ ಕಡೆಗೆ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಥ್ರೆಡ್ ಸ್ಟಿಚಿಂಗ್ ಮಾಡಿದಾಗ ಒಂದು 2-3 ಟೈಮ್ಸ್ ನೀಟಾಗಿ ಬೀಡ್ ಏನಿದೆ ಅದ್ರ ಒಳಗಡೆಗೆ ಸೇರಿಸ್ಕೊಂಡು ಎರಡೂ ಸೈಡ್ ಅಲ್ಲೂ ನೀಟಾಗಿ ಅಟ್ಯಾಚ್ ಆಗೋ ತರ ಲೂಸ್ ಇಲ್ದಿರಾ ನೀಟಾಗಿ ಟೈಟ್ ಆಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇನ್ನ ಒಂದು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಇದು ಸ್ವಲ್ಪ ಫಾಸ್ಟ್ ಆಗಿ ಇಟ್ಟಿದ್ದೀನಿ, ನೀವು ಸ್ಟಿಚ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ. ಸೊ ನಿಮ್ಗೆ ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ಹುಕ್ಸ್ ಹಾಕೋದು ಈ ತರ ಗೊತ್ತಿದ್ರೆ ಸ್ವಲ್ಪ ಈಸಿಯಾಗಿ ಬರತ್ತೆ. ನೋಡಿ ಆ ಕಡೆ ಏನಿದೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಬೀಡ್ ಏನಿದೆ ಅದು ಅಟ್ಯಾಚ್ ಮಾಡ್ಕೊಂಡು ಎರಡೂ ಸೈಡ್ ಅಲ್ಲೂ ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಎಲ್ಲಾ ಬೀಡ್ಸ್ನು ಇರತ್ತೆ ಈ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಸೈಡ್ ಅಲ್ಲಿ ಒಂದು 5 ಇಂಚಸ್ ಗ್ಯಾಪ್ ಬಿಟ್ಟಿದ್ದೀನಿ, 5 ಇಂಚಸ್ ಬರಲ್ಲ, ಒಂದು 3 ಇಂಚಸ್ ಗ್ಯಾಪ್ ಬಿಟ್ಟಿದ್ದೀನಿ. ಸೊ ನಾವು ಸ್ಲೀವ್ಸ್ ಈ ತರ ವೇರ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ನಾನು ಇದು ಸ್ಲಿಟ್ ಪಾರ್ಟ್ ಕಡೆ ಸ್ವಲ್ಪ ಲೈಟ್ ಆಗಿ ಬಿಟ್ಟಿದ್ದೀನಿ ಗ್ಯಾಪ್. ಸೊ ಬೇಕು ಅಂದ್ರೆ ಅದು ಕವರ್ ಮಾಡ್ಕೋಬಹುದು, ಬಟ್ ಚೆನ್ನಾಗಿರಲ್ಲ. ಕಂಪ್ಲೀಟ್ ಆಗಿ ಸ್ಲೀವ್ ಡಿಸೈನ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು ಬಾಡಿ ಪಾರ್ಟ್ಗೆ. ನೋಡಿ ನಾನು ಬಾಡಿ ಪಾರ್ಟ್ ತಗೊಂಡಿದ್ದೀನಿ. ಈ ಫ್ಯಾಬ್ರಿಕ್ ಏನಿದೆ ಇದಕ್ಕೆ ಎರಡು ಶೋಲ್ಡರ್ ಪಾರ್ಟ್ ಏನಿದೆ ಎರಡು ಸೈಡ್ ಅಲ್ಲೂ ಶೋಲ್ಡರ್ ಪಾರ್ಟ್ ಡಬಲ್ ಸ್ಟಿಚಿಂಗ್ ಮಾಡ್ಕೊಂಡು ಎರಡು ಸ್ಲೀವ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು.
ಶೋಲ್ಡರ್ ಪಾರ್ಟು ಅಷ್ಟೇ ಡಬಲ್ ಸ್ಟಿಚಿಂಗ್ ಮಾಡ್ಕೊಂಡು ಸ್ಲೀವ್ಸು ಶೋಲ್ಡರ್ ಪಾರ್ಟ್ ಎರಡೂನು ಅಷ್ಟೇ ಡಬಲ್ ಸ್ಟಿಚಿಂಗ್ ಮಾಡ್ಕೊಂಡು ಇದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ನಿಮ್ಮ ಹತ್ರ ಓಲ್ಡ್ ಕುರ್ತೀಸ್ ಇದ್ರೆ ಅದನ್ನ ಯೂಸ್ ಮಾಡ್ಕೊಂಡು ನೀವು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಬೆಟರು, ಚೆನ್ನಾಗಿರತ್ತೆ. ನೋಡಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಸೊ ಬಾಟಮ್ ಪಾರ್ಟ್ ತುಂಬಾ ಈಸಿನೇ. ಇವಾಗ ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಬಾಟಮ್ ಪಾರ್ಟ್ ಕಟಿಂಗ್ ಏನು ಇರಲ್ಲ, ತುಂಬಾ ಈಸಿಯಾಗಿರತ್ತೆ. ಸೊ ಬಾಡಿ ಪಾರ್ಟ್ಗೆ ಸ್ಲೀವ್ಸ್ಗೆ ಹಾಗೆ ಮಿಕ್ಕಿರೋ ಫ್ಯಾಬ್ರಿಕ್ ಏನಿದೆ ರಿಮೈನಿಂಗ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಅದನ್ನ ಈ ರೀತಿ ಟೂ ಫೋಲ್ಡಿಂಗ್ ಮಾಡ್ಕೊಂಡು ಟೂ ಪೀಸಸ್ ಆಗಿ ಸಪರೇಟ್ ಮಾಡ್ಕೋಬೇಕು. ಜಸ್ಟ್ ಏನು ಇಲ್ಲ, ಈ ಫ್ಯಾಬ್ರಿಕ್ ರಿಮೈನಿಂಗ್ ಫ್ಯಾಬ್ರಿಕ್ ಮಿಕ್ಕಿರೋ ಫ್ಯಾಬ್ರಿಕ್ ಎರಡು ಪೀಸಸ್ ಆಗಿ ಟೂ ಪೀಸಸ್ ಆಗಿ ಸಪರೇಟ್ ಮಾಡ್ಕೋಬೇಕು. ನೋಡಿ ನಾನು ಸಪರೇಟ್ ಮಾಡಿದ್ದೀನಿ. ಬೋತ್ ಫ್ರಂಟ್ಗೆ ಬ್ಯಾಕ್ ಪಾರ್ಟಿಗೆ ಬರೋ ತರ ಎರಡು ಪೀಸಸ್ನು ಸಪರೇಟ್ ಮಾಡ್ಕೋಬೇಕು. ನೋಡಿ ನಾನು ಸಪರೇಟ್ ಮಾಡಿದ್ದೀನಿ. ಸೊ ಲೆಂತ್ ಎಲ್ಲ ನಿಮ್ಗೆ ಗೊತ್ತಾಗತ್ತಲ್ವಾ, ನಾನು 2 ಮೀಟರ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಲೆಂತ್ ಕಮ್ಮಿನೇ ಬರುತ್ತೆ. ಜೀನ್ಸ್ಗೆ ಯೂಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಆಗತ್ತೆ. ನೀವು ಇನ್ನು ಡ್ರೆಸ್ಸಸ್ ತರ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದ್ರೆ ಲೆಂತ್ ಜಾಸ್ತಿನೇ ಬೇಕಾಗುತ್ತೆ. ಒಂದು 2.5 ಮೀಟರ್ 3 ಮೀಟರ್ ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ. ಸೊ ಈ ಫ್ಯಾಬ್ರಿಕ್ ಏನಿದೆ ಎರಡೂ ಸೈಡಲ್ಲೂ ನೀಟಾಗಿ 3 ಸೈಡಲ್ಲೂ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದ್ಮೇಲೆ ಇದು ಚಿಕ್ಕ ಚಿಕ್ಕದಾಗಿ ಗ್ಯಾದರಿಂಗ್ ಪ್ಲೀಟ್ಸ್ ತರ ಬರುತ್ತೆ. ಮಿಷನ್ ಅಲ್ಲೇ ಸ್ಟಿಚಿಂಗ್ ಮಾಡ್ಕೋಬಹುದು. ಇಲ್ಲ ಪ್ಲೀಟ್ಸ್ ತರ ಲೈಟ್ ಆಗಿ ಒಂದು 1 ಇಂಚು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಇದನ್ನ ನೋಡ್ಕೋಬೇಕು ವೇಸ್ಟ್ ಪಾರ್ಟಿಗೆ ಕರೆಕ್ಟ್ ಆಗಿ ಬರತ್ತಾ ಇಲ್ವಾ ಅಂತ. ಸೊ ಬಾಡಿ ಪಾರ್ಟ್ ರೆಡಿ ಆಗಿದೆ ಅಲ್ವಾ, ಅದನ್ನ ನೋಡ್ಕೊಂಡು ನೀವು ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬರೋ ತರ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ನಿಮ್ಗೆ ಪ್ಲೀಟ್ಸ್ ಗೊತ್ತಾಗಿಲ್ಲ ಅಂದ್ರೆ ನಾರ್ಮಲ್ ಆಗಿ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೊಂಡು ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಒಂದು ಆ ಕಡೆ ಈ ಕಡೆ ಒಂದು ಪ್ಲೀಟ್ ಇಲ್ಲ 2-3 ಪ್ಲೀಟ್ಸ್ ರಿಮೂವ್ ಮಾಡ್ಕೊಂಡು ಕೂಡ ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು ಸ್ಟಿಚಿಂಗ್ ಮಾಡಿದಾಗ. ಇದಕ್ಕೆ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಕರೆಕ್ಟ್ ಆಗಿ ಬರೋ ತರ ಅಟ್ಯಾಚ್ ಮಾಡ್ಕೋಬೇಕು ಈ ಬಾಡಿ ಪಾರ್ಟ್ಗೆ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಕರೆಕ್ಟ್ ಆಗಿ ಬರೋ ತರ ನೀಟಾಗಿ ಈ ರೀತಿ ನೋಡ್ಕೋಬೇಕು. ಸೈಡಲ್ಲೆಲ್ಲ ನೀಟಾಗಿ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಕುರ್ತಿ ಏನಿದೆ ರೆಡಿ ಆಗುತ್ತೆ. ಇದು ಕಂಪ್ಲೀಟ್ ಕುರ್ತಿ ಲುಕ್ ಇಂಟ್ರೋ ಅಲ್ಲೇ ಹಾಕಿದ್ದೀನಿ ಯಾವ ರೀತಿ ಇದೆ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೂ ಹೊಸ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.